ಇನ್ನು ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ಅನಿತಾ ಅವರಿಗೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿದ ಅನಿತಾ ಕುಮಾರಸ್ವಾಮಿ, ಹಿಂದಿನಿಂದಲೂ ಕೂಡ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಫೈಟ್ ಮಾಡ್ತಾ ಬಂದಿದೆ. ಹಾಗಾಗಿ ಸಹಜವಾಗಿ ಬೇಸರ ಆಗಿರಬಹುದು. ಪ್ರತಿ ಚುನಾವಣೆ ಕೂಡ ಅಗ್ನಿ ಪರೀಕ್ಷೆ ಇದ್ದಂತೆ. ಇಲ್ಲಿ ಭಿನ್ನಮತ ಇಲ್ಲ. ನಾನು ಬೇರೆ ಅಲ್ಲ, ಕುಮಾರಸ್ವಾಮಿ ಅವರು ಬೇರೆ ಅಲ್ಲ. ನಾನು ಜನರ ಕೈಗೆ ಸೀದಾ ಸಿಗ್ತೀನಿ ಅಂತ ಹೇಳಿದ್ರು. ಇನ್ನು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಪತ್ನಿ ಅನಿತಾ ನಾಮಿನೇಷನ್ ವೇಳೆ ಸಾಥ್ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ರಾಮನಗರಕ್ಕೂ ನನಗೂ ತಾಯಿ ಮಗುವಿನ ಸಂಬಂಧ ಅಂತ ಹೇಳಿದ್ರು. ಸಿಎಂ ಜೊತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲೋಕಸಭೆ ಉಪಚುನಾವಣೆ ಹಾಗೂ ವಿಧಾನಸಭೆ ಉಪಚುನಾವಣೆ ಎರಡೂ ಕೂಡ ಅಗ್ನಿ ಪರೀಕ್ಷೆ ಆಗಿದೆ ರಾಜ್ಯ ಸರ್ಕಾರಕ್ಕೆ. ಈಗ ಸ್ವತಃ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸರ್, ಈ ಅಗ್ನಿ ಪರೀಕ್ಷೆಯ ಮೊದಲ ಹೆಜ್ಜೆನೇ ರಾಮನಗರ. ಯಾಕಂದ್ರೆ ಹಿಂದೆನೂ ಕೂಡ ದೇವೇಗೌಡರು ಸಿಂಹಲಿಂಗಪ್ಪ ಫೈಟ್ ಮಾಡಿದ್ರು. ಈಗ ನಿಮ್ಮ ಜೊತೆ ಫೈಟ್ ನಡೆದಿದೆ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ರಾಮನಗರ ಈಗಾಗಲೇ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನು ಈ ತಾಲೂಕಿನ ಜನತೆ ಹಲವಾರು ಚುನಾವಣೆಗಳಲ್ಲಿ ನಿರೂಪಿಸಿದ್ದಾರೆ. ಈಗಲೂ ಹೇಳ್ತಕ್ಕಂಥದ್ದು, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಅಭ್ಯರ್ಥಿಯನ್ನಾಗದೆ ನಮಗೆ ಬೆಂಬಲ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನು ಮಾಡಿದ್ದಾರೆ. ಸಣ್ಣ ಪುಟ್ಟ ಸ್ಥಳೀಯವಾಗಿ ಇನ್ನೂ ಅಸಮಾಧಾನಗಳಿದ್ದರೂ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತ ಇವತ್ತು ನಮ್ಮ ಪಕ್ಷದ ಪರವಾಗಿ ಅವರೇ ಚುನಾವಣೆ ನಡೆಸ್ತಾರೆ. ಶಿವಮೊಗ್ಗದಲ್ಲಿಯೂ ಕೂಡ ಇದೇ ರೀತಿ ಸಮಸ್ಯೆ. ಕೊನೆಯ ಕ್ಷಣದಲ್ಲಿ ಜೆಡಿಎಸ್ ಕೊಟ್ಟರು, ಅಲ್ಲಿ ಅಭ್ಯರ್ಥಿ ಇಲ್ದೇನೆ. ಸಮಸ್ಯೆ ಏನಿಲ್ಲ. ಅವರು ಒಂದು ವಾರದ ಮುಂಚೆನೆ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಹಾಕಿ ಅಂತ ಹೇಳಿದರು. ಮಧು ಬಂಗಾರಪ್ಪ ಅವರು ವಿದೇಶದಲ್ಲಿದ್ದರಿಂದ ನಾವು ಅವರನ್ನ ಸಂಪರ್ಕ ಮಾಡಿ ಅವರನ್ನ ವಾಪಸ್ ಕರೆಸಿ ನಿನ್ನೆ ರಾತ್ರಿ ಅಂತಿಮವಂತ ನಿರ್ಣಯ ಆಗಿದೆ. ನಾಳೆಯ ದಿನ ಮಧು ಬಂಗಾರಪ್ಪ ಅವರ ನಾಮಪತ್ರ ಸಲ್ಲಿಕೆಗೆ ನಾನು ಅವ್ರ ಜೊತೆಯಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಎಸ್, ಇದು ಕುಮಾರಸ್ವಾಮಿ ಅವರು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳೋ ಮಾತು. ಜನತೆ ತೀರ್ಪನ್ನ ಕೊಡ್ತಾರೆ. ಇಷ್ಟು ದಿನ ಸರ್ಕಾರ ಸುಭದ್ರವಾಗಿಲ್ಲ ಅಂತ ಹೇಳೋದಕ್ಕೂ ಕೂಡ 6ನೇ ತಾರೀಕು ಉತ್ತರ ಸಿಗತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಜನಾರ್ದನ್ ಹೆಬ್ಬಾರ್, ನ್ಯೂಸ್ 18 ಕನ್ನಡ, ರಾಮನಗರ.